ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀವಿ. ಇಲ್ಲಿ ನಾನು ನನ್ನ ಮಗ ಎದ್ದು ಈಗ ಕಾಫಿ ಕುಡ್ಕೊಂಡು ಚಪಾತಿ ಮಾಡ್ತಿದ್ದೆ. ಅವನು ನೋಡಿ ಚಪಾತಿ ಹಿಟ್ಟು ನಿಮಗೆ ಅವಸ್ಥೆ ತಂದಾನೆ. ನಾನು ಚಪಾತಿ ಮಾಡೋದು ಇದೇ ರಗಳೆ ನೋಡಿ. ಅವ್ನು ಮಾಡೋಕ್ಕೆ ಬಿಡಲ್ಲ, ಎಲ್ಲ ದಟ್ಟಣಿಗೆ ಕೇಳೋದು, ಹಿಟ್ಟು ಕೇಳೋದು. ಅದಕ್ಕೆ ಹಿಟ್ಟು ಕೊಟ್ಟು ಕೂರಿಸಿ ಕೈಯೆಲ್ಲ ತೊಳಸಿ ನಾನು ಈ ಕಡೆ ಬದಿ ಚಪಾತಿ ಮಾಡೋಕ್ಕೆ ಅವನು ಆ ಬದಿ ಹಿಟ್ಟು ಇಟ್ಕೊಂಡಿದ್ದಾನೆ. ಇವತ್ತು ನಮ್ಮ ಬೇಗನೆ ಶೂಟ್ ಇದೆ ಅಂತ ಹೋದರು. ಹಾಗಾಗಿ ನಾನು ನನ್ನ ಮಗಳಿಗೆ ಸದ್ಯಕ್ಕೆ ತಿಂಡಿಗೆ ನಾವಿಬ್ಬರೇ, ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀನಿ. ನೀಡ್ತಿ ಕಡ ಒಂದಾಯ್ತು ಕೆಲಸ, ಈಗ ಬೇರೆ ಕೆಲಸ ಕೊಟ್ಟ ಕೈ ತೊಳಸು ಅಂತಾನೆ. ಈಗ ಇದೇ ಥರ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಬಂದೆ. ಈಗ ನನ್ನ ಮಗ ಈಗಷ್ಟೇ ಮಲಗ್ದ, 12:30. ಈಗ ಯಾಕೋ ಲೇಟಾಗಿ ಮಲಗ್ದ, ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸಿ ಈಗ ತಲೆ ಬಾಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪೂಜೆ ಮಾಡಿ ಅವನ್ನ ಮಲಗಿಸಿ ಬಂದೆ. ಅವನು ಸ್ನಾನ ಮಾಡಿಬಿಟ್ಕೊಂಡು ನೆಲ ಎಲ್ಲ ಒರೆಸಿ ಅನ್ನಕ್ಕೆ ಇಟ್ಕೊಂಡು ಹಂಗೆ ಸ್ವಲ್ಪ ಏನಾದ್ರು ತಿನ್ನಕ್ಕೆ ಕೊಟ್ಟು ಕೂರಿಸಿ ನಾನು ಸ್ನಾನಕ್ಕೆ ಹೋದೆ. ಅಷ್ಟೊತ್ತೊಳಗೆ ಬಂದು ಬಾಗಿಲು ಬಡ್ದ, ಪುಣ್ಯ ಕಳ್ಳಿಲ್ಲ. ಈಗ ಅದಕ್ಕೆ ಎಲ್ಲ ಮುಗಿಸಿ ಅವನ್ನ ಮಲಸಿ ತಲೆ ಬಾಚ್ಕೊಳ್ಳೋದು. ಹೆಚ್ಚು ಡ್ಯಾನ್ಸ್ ಆಗಿದೆ ಬೆಳಗ್ಗೆ ಎದ್ದಲಿಂದ. ಸೊ ಓಕೆ, ತಲೆ ಬಾಚ್ಕೊಳ್ತೀನಿ. ನೋಡಿ ಬಟ್ಟೆ ಹೆಂಗೆ ಜೋಡಿಸಿಟ್ರು ಆ ಥರ ಕಿತ್ತಾಕೊಂಡು ಕೂತಿದ್ದೆ. ಈಗ ನಾನು ಹೇಳಿದ್ನಲ್ಲ, ನಿನ್ನೆ ಒಂದು ಹುಡುಗ ಇದು ಸೈಕಲ್ ತಗೊಬಂದಿದ್ದೆ, ನನ್ನ ಮಗ 2 ರೌಂಡ್ ಓಡಿಸಿದ ಅಂತ. ಅವ್ನು ಮತ್ತೆ ಬಂದಿದ್ದಾನೆ. ನೀವು ಅವನ ಜೊತೆ ಬ್ಯಾಟು ಬಾಲ್ ತೊಗೊಳ್ತಿದ್ದಾನೆ. ಬನ್ನಿ, ಮುಂದೆ ಸೈಕಲ್ ಓಡ್ದ. ಇವನು ಅವನ ಜೊತೆ ಬ್ಯಾಟು ಬಾಲ್ ಆಡೋಕ್ಕೆ ಹೋದ, ಅವನು ನಿಲ್ಲಿಲ್ಲ. ಬಾ ಮಗ್ನೆ, ಸುಸ್ತಿ ಬಾ ಒಳಗೆ ಬಾ, ನಾನು ನೀನು ಆಡೋಣ ಬಾ. ಈಗ ನಮಗೆ ಅವ್ನು ರೋದನೆ ಕೊಡೋಕ್ಕೆ ಬಂದೋಗಿದ್ದಿಲ್ಲಿ. ಈಗ ಒಳಗೆ ಶುರು ಮಾಡ್ತಾನೆ. ಒಂದು ಸೈಕಲ್ ಬೇಕು. ಹೋಗ್ತಾನೆ ಬರ್ತಾನೆ ನೋಡ್ತಾನೆ, ಹೋಗ್ತಾನೆ ಬರ್ತಾನೆ ನೋಡ್ತಾನೆ. ಏನು ಮಾಡಿ ಹೊಡಿಯೋಕ್ಕೆ ಬರಲ್ಲ, ನಾವು ಇಟ್ಕೊಂಡು ತೊಳ್ಬೇಕು, ಅದಕ್ಕೆ ಸೈಕಲ್ ಬೇರೆ. ಊಟ ಮಾಡಲಿಲ್ಲ, 2 ತುತ್ತು ಊಟ ಮಾಡ್ಕೊಂಡು ಅಳ್ತಾ ಹೋದ. ಜಾಸ್ತಿ ಫೋರ್ಸು ಮಾಡೋಕ್ಕೆ ಹೋಗಲ್ಲ, ಎಲ್ಲ ಮಾಡಿದ್ರೆ ತುಪ್ಪಿಡ್ತಾನೆ. ಅದಕ್ಕೆ ಭಯಕ್ಕೆ ನೋಡಿ ಆ ಹುಡುಗ ಮತ್ತೆ ಬಂದಿದ್ದಾನೆ. ಇವನ ಹತ್ರ ಕೊಟ್ಟೋಗ್ಯಾನೆ, ಬೇಕು ಅಂತಲೇ ಕೊಟ್ಟೋಗ್ಯಾನೆ. ನನ್ನೆಲ್ಲ ಕುಣಗ್ಸಾಕಿ ಇವನು. ಇವನೀಗ ಅಳ್ತಾ ಕೂತ್ಕೊಂತ, ನನಗೂ ಬೇಕು ಅಂತ. ಮಗನೇ ಪಪ್ಪಂಗೆ ಹೇಳೋಣ ಬಾ, ನಿಮ್ಮ ಸೈಕಲ್ ಕೊಡ್ಸಕತ್ತಾ. ಚು ದೊಡ್ಡ ಆಗು ಮಗನೇ, ನೀನು ಹೊಡಿಬೇಡಿ. ये आपका क्या खाना खाया आपने? दाल भाजी, दाल दाल और ಸೈಕಲ್ ಓಡಿಸ್ತೀನಂತ ನಿಂತ್ಕೊಬಿಟ್ಟಾನೆ. ಹಾಂ, ಓಡಿಸು ಓಡಿಸು ಮಗನೇ. ಓಡ್ಸಕ್ಕೆ ಬರಲ್ಲ ಷಷ್ಠಿ, ಓಡಿಸು. नहीं बढ़ता है ना? चल हाँ, आगे आगे आजा। हाँ हाँ, रुक रुक रुक, उसको ऊपर बिठा दे। सस्ती सೈಕಲ್ ಅಲ್ಲಿ ಬಂದ ಬಿಸ್ಕಾ ನೋಡಿ, ಇದೇ ಕೆಲಸ. ಅವ್ನು ಸೈಕಲ್ ತಗೊಂಡು ನಾವಿಲ್ಲಿ ಓಡಿಸು. ಬೈ ಸೈಕಲ್ ವಾಪಸ್ ಕೊಡೋಣ ಮಗನೇ. ಬೈ ಹೋಗಿದ್ದೆ ಹೇಳಿ, ರಿಟರ್ನ್ ಮಾಡಿ ಹೇಳಿ. ತಡಿ ತಡಿ, ಒಂದು ನಿಮಿಷ ತಡಿ. ವಾಪಸ್ ಕೊಡೋಣ.
ನೋಡಿ ಸ್ವಸ್ತಿ ಸೈಕಲ್ ಹೊಡೆಯೋದು. आप बड़े हैं, आप भी छोटा है, आप बड़े नहीं हैं. हम क्या है, आप बड़े हो गए, हम क्या है फिर, हम छोटा है. ಸೈಕಲಿಂದ ತಪ್ಪಿಸ್ಕೊಬರ್ಬೇಕಾದ್ರೆ ಸಾಕಾಯಿತು. ರಬ್ರಿ ಕೊಟ್ಟು ಸಮಾಧಾನ ಮಾಡ್ತಾಯಿದ್ದೀನಿ ಇಲ್ಲಿ. ಅವ್ನು ಸೈಕಲ್ ಬಿಡೋಂಗಿಲ್ಲ, ಅವ್ನು ತಗೊಂಡು ಹೋಗಂಗಿಲ್ಲ. ತಿನ್ ಸ್ವಸ್ತಿ ಇಲ್ಲೋಡು, ಇಲ್ಲಿ ಓಡಿಲ್ಲಿ. ನನ್ನ ಮಗನೊಂದು ವಾಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೆಳಗಡೆ. ಅಕ್ಕ ಬಂದುಬಿಡ್ತೀನಿ, ಮತ್ತೆ ಇದೇ ಹುಡುಗನೇ ಸಿಗ್ತಾ ಇಲ್ಲಿ ನೋಡಿದೆ. ಮಕ್ಕಳ ಆಯ್ತು, ಈಗ ಮನೆ ಕಡೆ ಹೊರಟ್ವಿ. ಯಾಕಂದರೆ ಇವನಿಗೆ ಸೆಟ್ ಆಗುವಂಥ ಮಕ್ಕಳು ಯಾವೂ ಇಲ್ಲ. ಅಲ್ಲೊಬ್ಬ ಅದೇ ನಮ್ಮ ಫ್ಲೋರಲ್ಲೇ ಸೈಕಲ್ ತಗೊಬಿಡ್ತಾನೆ. ಅವ್ನು ಬೇರೆ ಸೈಕಲ್ ಕೊಡ್ತಾಯಿದ್ರೆ ಇನ್ನು ಅದ್ರ ಮೇಲೆ ಹತ್ಕೋದು ಗೊತ್ತಿದೆ ಅಂತಾರೆ. ಸೊ ಹಾಗಾಗಿ ಈಗ ವಾಪಸ್ ಮನೆ ಕಡೆ. ಫ್ರೆಂಡ್ಸ್, ಗೋಯಿಂಗ್ ಟು ಹೋಮ್. ಬಾಯ್ ಮಾಡೋದು. ಜೈ ಮಣ್ಮಣಿ ಅಲ್ಲ ಎಲ್ಲೋಡು ಜೈ. ಅಲ್ಲಿ ನಮ್ಮ ಫ್ಲೋರಲ್ಲಿ ಒಂದು ನಮ್ಮ ಬಿಲ್ಡಿಂಗಲ್ಲಿ ಇದು ರಾಮನ್ ಇದಿದೆ. ವಾವ್, ರಾಮ ಮಗನೇ, ನಮ್ಮ ಬಿಲ್ಡಿಂಗ್ ಒಂದು ರಾಮನ್ ಫೋಟೋ ಇದೆ. ಹಾಗಾಗಿ ಅದು ನೋಡಿದ ತಕ್ಷಣ ನನ್ನ ಮಗ ಅಲ್ಲಿ ಹೊರಗಡೆಯಿಂದ ಜೈ ಅಂದ. ಹೌದು ಮಗನೇ. ಅಕ್ಕ ಬಂದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡಿದ್ನೇನು. ಮಲಗ್ತಾನೆ, ಕೂಗುರ್ತಾನೆ, ಮಲಗಿಸಿದ್ರೆ ಮಲಗಲ್ಲ. ನೀವು ನೋಡಿ, ಈಗ ನೀವೇ ಎತ್ಕೊಂಡು ಆಟ ಆಡ್ತಿದ್ದಾರೆ. ಒಳ್ಳೇದೇ ಆಯಿತು, ಊಟ ಮಾಡಿ ಬೇಗ ಮಲಗ್ತಾನಂತ ಅಂದ್ಕೊಂಡಿದ್ದೆ. ಆಟ ಆಡೋದಂತೆ. ಚೇರಲ್ಲಿ ಒಂಚೂರು ಸುಮ್ಮನೆ ನಮ್ಮನೇಲಿ 2 ಚೇರ್ ಇರೋದು, ಏನು ಪ್ರಯೋಜನ ಇಲ್ಲ. ಒಂಚೂರು ಕೂರಕ್ಕೆ ಬಿಡೋಲ್ಲ. ಅವನಿಗೆ 2 ಚೇರು. ಆ್ಯಕ್ಚುಲಿ ನಾನು ಇವತ್ತು ಫ್ರೈಡ್ ರೈಸ್ ಮಾಡಿದ್ದೀನಿ. ನನ್ನ ಮಗಂಗೆ ಊಟ ಮಾಡಿಸ್ತಾ ಇದ್ದೀನಿ ನೋಡಿ. ಆಗ್ತಾ ಬಂತು. ಹೆಂಗೋ 2 ತುತ್ತು ತಿಂದ ಆದಷ್ಟು ಸಮಾಧಾನ ಆಗ್ತಿದೆ. ಉಳಿದಿದ್ದು ಏನಾರಾಗಲಿ, ಎಷ್ಟೊತ್ತಾದರೂ ಮುಗಿದೆ ಕೆಲಸ, ತಲೆ ಕೆಡಿಸ್ಕೊಳ್ಳೋಣ. ನಾನು ಊಟ ಒಂದಾಗ್ಬಿಟ್ರೆ. ಸೊ ಇವತ್ತು ನಾನು ನನ್ನ ಮಗ ಇಬ್ಬರೇನ, ಹಾಗಾಗಿ ನಮ್ಮ ಮನೇಲಿ ಊಟಕ್ಕೆ ಬರಲ್ಲ ಅಂದರು, ಊಟ ಬೇಡ ಅಂದ್ರೆ. ಸೊ ಹಾಗಾಗಿ ಅವರಿಗೆ ರಾಗಿ ಅಂಬಲಿ ಮಾಡಿದ್ದೀನಿ. ವೆಜ್ ಫ್ರೈಡ್ ರೈಸ್ ಎಲ್ಲ ವೆಜಿಟೇಬಲ್ ಹಾಕಿ ಮಾಡಿದ್ದೀನಿ. ಹೋಟೆಲ್ ಥರ ಆ ಥರ ಅದೇ ಥರ ಬಂದಿದೆ. ಅಂದರೆ ನಾನು ಆ ಥರ ಹಸಿ ಎಲ್ಲ ಇಟ್ಟಿಲ್ಲ, ಸ್ವಲ್ಪ ಬೇಯಿಸಿದೆ. ನನಗೆ ಹಸಿ ಅಂದರೆ ಅಷ್ಟಕ್ಕಷ್ಟೇ. ನನ್ನ ವೆಜ್ ಫ್ರೈಡ್ ರೈಸ್ ಒಂದೊಂದ್ಸತಿ ಎಗ್ ಹಾಕ್ತೀನಿ. ಎಗ್ಗಿಂದು ಇದಿಲ್ಲ, ಪೌಡ್ರ್ ಇಲ್ಲ, ಇದು ಕೂಡ ಹಾಕಿಲ್ಲ. ಹೀಗೆ ನಾರ್ಮಲಾಗಿ ಮಾಡಿದ್ದೀನಿ. ಊಟ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಈಗ ಹಾಸಿಗೆ ಸಮೇತ ಹಾಸಿಟ್ಟು ಹೋಗಿದೆ. ಪರದೆ ಬಂದು ಹಾಕಿ ನೋಡಿ, ನನ್ನ ಮಗ ಒಳಗಿದ್ದಾನೆ. ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ, ಬೆಳಿಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಇಲ್ಲ ಅಂದರೆ ಬಾಯ್. ಹಾಂ, ಬಾಯ್ ಮಾಡ್ಬಿಡಂಗೆ. ಬಾಯ್. ಹಾಂ, ಮುತ್ತು ಬೇರೆ ಕೊಡ್ತಿದ್ದೀನಿ. ಗುಡ್ ನೈಟ್ ಫ್ರೆಂಡ್ಸ್, ಬೆಳಿಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.